ಇದೆಲ್ಲ ಯಾಕೆ ನನಗೆ ಮಾತ್ರ ಆಗಬೇಕು, ನನಗೆ ಮಾತ್ರ ಆಗ್ತೈತ ನಿಮಗೂ ಆಗ್ತೈತ ಅಂತ ನಂಗೆ ಗೊತ್ತಿಲ್ಲ. ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ. ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೇವೆ ಅಂದರೆ ಬೇಸಿಕ್ ಎಲಿಮೆಂಟ್ಸ್. ಹೌದು, ಇಂಟ್ರೊಡ್ಯೂಸ್ ಕೊಡುವಾಗ ಏನು ನನಗೆ ಮಾತ್ರ ಆಗುತ್ತೆ ನಿಮಗೂ ಆಗುತ್ತಾ ಅಂತ ಕೇಳ್ತಾ ಇದ್ದೀನ. ಈ ಎಲಿಮೆಂಟ್ಸ್ ಎಲ್ಲ ಈಸಿ ಬಿಡು, ಈಸಿಯಾಗಿ ಕಲ್ತ್ ಬಿಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಕಲ್ತ ಮೇಲೆ ಫಿನಿಶಿಂಗು ಚೆನ್ನಾಗಿ ಬರ್ತಾ ಇರಲಿಲ್ಲ. ಈ ಫಿನಿಶ್ ನೀಟಾಗಿ ಬರೋಕ್ಕೆ ನಾನು ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದಕ್ಕೆ ಇಷ್ಟು ನಾನು ಅನ್ಕೊಂಡಿರೋದೊಂದು ಅದಾಗಿದೆ ಒಂದು. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಫಸ್ಟ್ ನಾನು ಆರ್ಟ್ ಹಾಕೊತಾ ಇದ್ದೀನಿ. ಆರ್ಟ್ ಆದಮೇಲೆ ನಂತರ ಮೇಲ್ಗಡೆ ಒಂದು ಲೇಯರ್ ಹಾಕೊತಾ ಇದ್ದೀನಿ. ಈ ಲೇಯರ್ ಜಸ್ಟ್ ಸುಮ್ಮನೆ ನೋಡೋಕ್ಕೆ ತಿಕ್ಕಾಗಿ ಕಾಣಿಸೋಕೆ ಅಷ್ಟೇ. ಆದಮೇಲೆ ಇನ್ನೊಂದು ಲೇಯರ್ ಹಾಕೊತೀನಿ ನೋಡೋಕ್ಕೆ ಒಂದು ಶೇಪ್ ಬರೋ ಥರ. ಓಕೆ, ನೆಕ್ಸ್ಟ್ ಎಲಿಮೆಂಟ್ಸ್ ನೋಡೋಣ. ನೆಕ್ಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಒಂದು ಸಿ ಥರ ಹಾಕಿ ಮೇಲ್ಗಡೆ ಒಂದು ಕವು, ಮೇಲ್ಗಡೆ ಒಂದು ಫ್ಲವರ್ ಥರ ಒಂದು ಗೊಬ್ಬರ ಹಾಕ್ತಾ ಇದ್ದೀನಿ. ಅದ ನಂತರ ಸೇಮ್ ಸಿ ಹಾಕಿ ಕೆಳಗಡೆ ಲೈನ್ ಬರ್ಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಎಲಿಮೆಂಟ್ಸು ಒಂದು ತುಂಬ ಈಸಿ ಆ್ಯಂಡ್ ಸಿಂಪಲ್. ಈ ಎಲಿಮೆಂಟ್ಗೆ ನೀವು ಒಳಗಡೆ ತಿಕ್ ಲೈನ್ ಡಾರ್ಕ್ ಫಿಲಪ್ಸ್ ಕೊಟ್ಬೇಡಿ. ನಂತರ ಫಸ್ಟು ನಾನು ಒಂದು ಕಾಗೆ ಥರ ಹಾಕಿ ಕೆಳಗಡೆ ಆರ್ಟಿಂಗ್ ಶೇಪ್ ಥರ, ಆ ಕಡೆ ಒಂದು ಲೇಯರ್ ಈ ಕಡೆ ಲೇಯರ್. ಬಟ್ ಇದು ಆರ್ಟ್ ಶೇಪ್ ಅಲ್ಲ, ಇದು ಒಂದು ಎಲಿಮೆಂಟ್ಸು, ಇದು ಒಂದು ಬೇಸಿಕ್ ಎಲಿಮೆಂಟ್ಸ್. ನೆಕ್ಸ್ಟ್ ಈ ಎಲಿಮೆಂಟ್ ಬಂದುಬಿಟ್ಟು ಸೇಮ್ ಫ್ಲವರ್ಗೆಲ್ಲ ಹಾಕುವಾಗ ಮೇಲ್ಗಡೆ ಹಾಕ್ತೀವಲ್ಲ ಆ ಥರ ಮೇಲ್ಗಡೆ ಒಂದು ಸಿ ಕೆಳಗಡೆ ಒಂದು ಸಿ. ಇದು ಬಂದ್ಬಿಟ್ಟು ಈ ಬೇಸಿಕ್ ಎಲಿಮೆಂಟ್ ಬಂದ್ಬಿಟ್ಟು ಒಂದು ಸಿಂಪಲ್ ಆ್ಯಂಡ್ ಈಸಿನೇ. ನೆಕ್ಸ್ಟ್ ಎಲಿಮೆಂಟು ಸೇಮೇ, ಫ್ಲವರ್ಗೆಲ್ಲ ಹಾಕ್ತೀವಲ್ಲ ಅದೇ ಥರ ಲೀಫ್ ಡಿಸೈನ್ ಅಲ್ಲ, ಇದು ನಾರ್ಮಲ್. ಇದು ಒಂದು ನಾರ್ಮಲ್ ಬೇಸಿಕ್ ಎಲಿಮೆಂಟು. ಇದೆಲ್ಲ ಹೇಳ್ಕೊಟ್ಟಿರೋದೆಲ್ಲ ಫುಲ್ ಬೇಸಿಕ್ ಎಲಿಮೆಂಟ್ಸೇ. ನೆಕ್ಸ್ಟ್ ಎಲಿಮೆಂಟ್ ಬಂದುಬಿಟ್ಟು ಒಂದು ಸಿ ಹಾಕಿ ಮೇಲ್ಗಡೆ ಒಂದು ಕವು ಕೆಳಗಡೆ ಒಂದು ಸಿ. ಈ ಥರ ಡಿಸೈನ್ ತುಂಬ ಸಿಂಪಲ್ ಆ್ಯಂಡ್ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೇಮ್ ಇದೇ ಥರ ಆ್ಯಂಡ್ ಥರ ಬಿಡಿಸ್ತಿದ್ದೀನಲ್ವ, ಇದು ಸೇಮ್ 3 ಲೇಯರು. ಇನ್ನೊಂದು ಬಳಸ್ತಾರ 4 ಲೇಯರ್. ಈ ಕಡೆ ಒಂದು ಸಿ, ಈ ಕಡೆ ಎಲ್ಲ ಲೇಯರ್ ಸಿ ಹಾಕೊತಾ ಇದ್ದೀನಿ. ತುಂಬ ಸಿಂಪಲ್ ಆ್ಯಂಡ್ ಈಸಿ ಲೇಯರ್ಸ್ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೆಲ್ಲ ಸಿ ಹಾಕ್ಕೊಂಡು ಮೇಲೆ ಒಂದು ಗೊಬ್ಬರ, ಇಲ್ಲೊಂದು ಸಿ. ಇದು 2 ಲೇಯರ್. ಇನ್ನೊಂದು ಇವಾಗ ಹಾಕ್ತಾ ಇರೋದು ಸೆಕೆಂಡ್ ಲೇಯರು. ಇದು ಒಂದು ಈ ಕಡೆ ಈ ಎಲಿಮೆಂಟ್ಸ್ ಅಲ್ಲಿ ಬೋತ್ ಸೈಡು ನಾವು ಸಿ ಹಾಕೊಂಡು ಇದೊಂಥರ ಡಿಫ್ರೆಂಟ್ ಆ್ಯಂಡ್ ಈಸಿ ಈ ಥರ ಅರಬಿಕ್ ಡಿಸೈನ್ಸ್ ಹಾಕ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಎಲಿಮೆಂಟ್ ನೋಡೋಣ ಬನ್ನಿ. ಈ ಎಲಿಮೆಂಟ್ ಫಸ್ಟ್ ನಾನೊಂದು ಸಿ ಥರ ಹಾಕ್ಕೊಂಡು ಮೇಲ್ಗಡೆ ದೊಡ್ಡ ಸಿ, ನಂತರ ಒಂದು ಚಿಕ್ಕದು ಒಂದು ಸ್ಪೈರಲ್ ಹಾಕಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಲಿಮೆಂಟ್ಗೆ ಬಂದುಬಿಟ್ಟು ನಾನು ಒಂದು 3 ಲೇಯರ್ ಆಫ್ ಸಿ ಹಾಕೊಂಡು ಒಂದು ಸ್ಪೈರಲ್ ಹಾಕಿ ಇನ್ನೊಂದು ಸೈಡಿಗೂ ಒಂದು ಸೀಸ್ ಹಾಕೊತಾ ಇದ್ದೀನಿ. ಎರಡಕ್ಕೂ ಜಾಯಿಂಟ್ ಮಾಡ್ಕೊಂಡು ಕೆಳಗಡೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸೇಮ್ ಇದು ಒಳಗಡೆ ಶೇಪ್ ಕೊಡಬೇಕು, ಕೊಟ್ಟು ಒಂದು ಸ್ಪೈರಲ್ ಹಾಕಿ